ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಶಶಿಕುಮಾರ್ ಅಂತ. ಸುಮಾರು ದಿನಗಳ ಹಿಂದೆ ಪಿ ಡಿ ಒ ಗಂಗಾಧರ್ ಅವರು, ಬಟ್ ಆದರೆ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಅದು ಯಾವುದೇ ಒಂದು ಇವ್ರದ್ದು ಸಮಸ್ಯೆಗಳಿಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಸರ್ಕಾರದ ಮಟ್ಟದಲ್ಲಿ ಏನು ಅಲ್ಲಿ ಆದೇಶ ಮಾಡ್ಕೊಂಬಂದರು, ಇಲ್ಲಿಗೆ ಆದೇಶ ಸಿ ಒ ಅವರು ಆದೇಶ ಮಾಡಿ ಸುಮಾರು ದಿನಗಳಾಗಿದೆ. ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಗಂಗಾಧರ್ ಅವ್ರನ್ನ ಇಲ್ಲಿ ಹಾಕಬೇಕು ಅಂತೇಳ್ಬಿಟ್ಟು ಸಿ ಒ ಅವರು ಸುಮಾರು ದಿನ ಆದೇಶ ಮಾಡಿದ್ರೂ ನಮ್ಮ ಆನೇಕಲ್ ತಾಲೂಕು ಯುವ ಅವರಾದ ಮಂಜುನಾಥ್ ಸರ್ ಅವರು ಇವತ್ತಿಗೂ ಅವ್ರನ್ನ ಇಲ್ಲಿಗೆ ನಿಯೋಜನೆ ಮಾಡೋದ್ರಲ್ಲಿ ತಾರತಮ್ಯ ಧೋರಣೆಯನ್ನು ಮಾಡ್ತಾಯಿದ್ದಾರೆ. ಸುಮಾರು ಪಂಚಾಯಿತಿ ಒಂದು ಅಭಿವೃದ್ಧಿ ಕಾರ್ಯಗಳು ಕೆಲಸಗಳು ಇಲ್ಲಿ ಏನೂ ಆಗ್ತಾಯಿಲ್ಲ, ಕುಂಠಿತವಾಗಿದೆ. ತುಂಬ ಸಮಸ್ಯೆಗಳು, ಯಾವುದೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ಮಾಡೋಕ್ಕೆ ಇದುವರೆಗೂ ಆಗ್ತಾ ಇಲ್ಲ. ಈಗ ಯಾರು ಬಸವರಾಜ್ ಸರ್ ಇದ್ದಾರೋ ಅವ್ರನ್ನ ಇಲ್ಲಿ ಇನ್ಚಾರ್ಜ್ ಆಗಿ ಹಾಕಿರೋದ್ರಿಂದ ಅವರು ಇಂಡ್ಲವಾಡಿ ಪಂಚಾಯಿತಿಯಲ್ಲಿ ಒಂದು 3 ದಿನ ಇದ್ದರೆ ಇಲ್ಲಿ 1 ದಿನ 2 ದಿನ ಮಧ್ಯಾಹ್ನ ಬರ್ತಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಅದರಿಂದ ದಯವಿಟ್ಟು ನಮ್ಮ ಯುವ ಸಾಹೇಬರಿಗೆ ಆಗಲೇ ಫೋನ್ ಮಾಡಿದ್ದೆ, ಸುಮಾರು 2-3 ಸತಿ ಫೋನ್ ಮಾಡಿದ್ದೆ, ಫೋನ್ ತೆಗ್ದಿಲ್ಲ ಅವರು. ಸುಮಾರು ತೊಡಕುಗಳು ಅವರಲ್ಲೂ ಇದೆ. ಇದ್ರೂ ಅವರು ಏನೇ ಒಂದು ತಲೆಗೆ ಹಚ್ಕೊಂಡಿರ ಒಂದು ಆದೇಶ ಮಾಡದೆ ಆಟ ಆಡಿಸ್ತಾ ಇರೋದು ಇದು ತುಂಬ ವಿಷಾದನೀಯ ಒಂದು ವಿಷಯವಾಗಿದೆ. ಅದರಿಂದ ಈ ಪಂಚಾಯಿತಿಯಲ್ಲಿ ಏನು ಕೆಲಸ ಕಾರ್ಯಗಳು ಆಗಬೇಕೋ, ಯಾವುದೇ ಒಂದು ಸಾರ್ವಜನಿಕ ಕೆಲಸಗಳು ಈ ಖಾತೆಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಸುಮಾರು ಒಂದು 2 ವರ್ಷದಿಂದ ಯಾವುದು ಸರಿಯಾಗಿ ಆಗ್ತಾ ಇಲ್ಲ. ಸುಮಾರು ಒಂದು 30 ಕೋಟಿವರೆಗೂ ನಮಗೆ ಒಂದು ಟಾರ್ಗೆಟ್ ಬರುವಂಥ ಒಂದು ಅಲ್ಲಿ ಏನು ಸಿಸ್ಟಮಲ್ಲಿ ತೋರಿಸ್ತಾ ಇದೆ, 30 ಕೋಟಿಯವರೆಗೂ ಕ್ರೋಢೀಕರಣ ಆಗುತ್ತೆ ಅಂತ ಹೇಳ್ಬಿಟ್ಟು ತೆರಿಗೆ ತೋರಿಸ್ತಾ ಇದೆ. ಬಟ್ ಇಲ್ಲಿ ಯಾವುದೇ ರೀತಿ ಒಂದು ತೆರಿಗೆ ಮೋಸ್ಟ್ಲಿ ಒಂದು 50 ಲಕ್ಷದಿಂದ 60 ಲಕ್ಷ ಇರ್ಬೋದು ಏನೋ, ಅಷ್ಟು ಕ್ರೋಢೀಕರಣ ಮಾಡಿದ್ದಾರೆ. ಅಷ್ಟು ಕ್ರೋಢೀಕರಣ ಮಾಡಿದರೆ ಪಿ ಡಿ ಒಗಳ ಜವಾಬ್ದಾರಿ ಇರುತ್ತೆ, ಅಧ್ಯಕ್ಷರ ಜವಾಬ್ದಾರಿ ಇರುತ್ತೆ. ಇದರಲ್ಲಿ ಸದಸ್ಯರು ಹೇಳ್ತಾ ಇರ್ತೀವಿ. ಅದರಲ್ಲಿ ಅತಿ ಮುಖ್ಯವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ತುಂಬ ಮುಖ್ಯವಾದ ಪಾತ್ರ ವಹಿಸಬೇಕತ್ತೆ. ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ತೆರಿಗೆನ ಕಲೆಕ್ಟ್ ಮಾಡೋದರಲ್ಲಿ, ತೆರಿಗೆನ ವಸೂಲಿ ಮಾಡೋದರಲ್ಲಿ ಒಂದು ಪಾತ್ರವನ್ನು ವಹಿಸಬೇಕಾಗುತ್ತೆ. ಇದರಲ್ಲಿ ಇವರು ವಿಫಲವಾಗಿದ್ದಾರೆ. ಯಾವುದೇ ಒಂದು ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಒಂದು ಪರ್ಮನೆಂಟ್ ಪಿ ಡಿ ಒ ಬರ್ತಾರೆ, ಒಂದಷ್ಟು ದಿನ ಇರ್ತಾರೆ, ಆಮೇಲೆ ಹೋಗ್ತಾರೆ. ಇದೇ ಒಂದು ಪರ್ಮನೆಂಟ್ ಪಿ ಡಿ ಒ ಇಲ್ಲದೆ ಇದ್ದರೆ ಪಂಚಾಯಿತಿಗೆ ಒಂದು ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳು ಇಲ್ಲ. ತುಂಬ ಕಷ್ಟದ ಪರಿಸ್ಥಿತಿ ಇದು. ಒಂದು 63 ಜನ ಇರೋ ಒಂದು ಸದಸ್ಯರಿರೋ ಒಂದು ದೊಡ್ಡ ಪಂಚಾಯಿತಿ. ಈ ಪಂಚಾಯಿತಿಯಲ್ಲಿ ಒಬ್ಬ ಪರ್ಮನೆಂಟ್ ಆಗಿರೋ ಪಿ ಡಿ ಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರಬೇಕು. ಈ ಒಂದು ಇಲ್ಲಿ ಹಾಕೋದಕ್ಕೆ ಸಿ ಒ ಕೊಟ್ಟ ಆದೇಶವನ್ನು ಇಲ್ಲಿ ಒಂದು ಹಾಕಿ ನಮ್ಮ ಮಂಜುನಾಥ್ ಸಾರು ಯುವ ಸಾಹೇಬರು ಇಲ್ಲೊಂದು ಅವ್ರಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿ ಹಾಕೋದಕ್ಕೆ ಅಷ್ಟೊಂದು ತಾರತಮ್ಯ, ಅಷ್ಟೊಂದು ಸತಾಯಿಸೋದು ಏಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಈ ಕೂಡಲೇ ಪರ್ಮನೆಂಟಾಗಿ ಇಲ್ಲಿ ಬಂದು ಒಂದು ಇಲ್ಲಿ ಕಾರ್ಯನಿರ್ವಹಿಸುವ ಪಿ ಡಿ ಒನ ಈ ಕೂಡಲೇ ಆಗಬೇಕು. ಈ ಒಂದು ಪಂಚಾಯಿತಿಯ ಅಭಿವೃದ್ಧಿನ ಮುಂದೆ ಸಾರ್ವಜನಿಕರ ಕೆಲಸ ಚೆನ್ನಾಗಿ ಆಗಬೇಕು. ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಈ ಎಲ್ಲ ಸದಸ್ಯರು ಒಗ್ಗೂಡಿ ಮಾಡಬೇಕಾಗುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ, ಈ ಯುವ ಸಾಹೇಬರಿಗೆ ತಿಳಿಸ್ತಾ ಇದ್ದೀನಿ. ಇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಅನಂತ ಧನ್ಯವಾದಗಳು. ಕತ್ತಲಲ್ಲಿ ಇರೋದನ್ನು ಬೆಳಕು ಚೆಲ್ಲೋಂಥ ಪತ್ರಿಕಾ ಮಾಧ್ಯಮದವರು. ನಾನು ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ 2015ರಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದೆ ಗ್ರಾಮ ಪಂಚಾಯಿತಿ. ಈಗ ಪ್ರೆಸೆಂಟು 2024ರಲ್ಲಿ ಕೂಡ ನಾನು 20ನಿಂದ 24ವರೆಗೂ ಸದಸ್ಯರಾಗಿದ್ದೀನಿ. 24ನೇ ಇಸ್ವಿನಿ 20ನಿಂದ ಇದುವರೆಗೂ ನಾನು
24ವರೆಗೂ ನೋಡ್ತಾ ಇದ್ದೀನಿ. ಯಾಕೆ ಒಂದು ಈ ನೆರಳೂರು ಕರ್ನಾಟಕದಲ್ಲೇ 2ನೇ ಪಂಚಾಯಿತಿ ಅನ್ಸ್ಕೊಂಡಿರೋದು, 63 ಸದಸ್ಯರಿದ್ದೀವಿ. ಇಂಥ ಪಂಚಾಯತಿಗೆ ಒಂದು ದಕ್ಷವಾದ ಪಂಚಾಯತಿ ಅಭಿವೃದ್ಧಿನ ಅಧಿಕಾರಿನ ಹಾಕೋಕ್ಕೆ ಯಾಕೋ ಸರ್ಕಾರ ಮಟ್ಟದಲ್ಲಿ ವಿಫಲವಾಗ್ತಾ ಇದೆ. ದಯವಿಟ್ಟು 3.5 ವರ್ಷಗಳು ನಾವು ಕಳೆದೋದ್ವಿ. ಇನ್ನದು ಕೇವಲ 15 ತಿಂಗಳೋ 16 ತಿಂಗಳೋ ಇರ್ಬೋದು. ಕಾರಣಾಂತರದಿಂದ ನಮ್ಮ ಗಂಗಾಧರ್ ಸಾಹೇಬ್ರವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಇಲ್ಲಿ 1 ವರ್ಷ ನಿಂಕ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ. ಒಂದು 3 ತಿಂಗಳಿಂಕ ಏನು ಕಾರಣಕ್ಕನ ಅವ್ರನ್ನ ವಜಾ ಸೇವೆನಿಕ ವಜಾ ಮಾಡಿದ್ರು ಏನೋ. ಅವರು 3 ತಿಂಗಳಾಗಿ ಹೊರಗಡೆ ಹೋದ ಮೇಲೆ ನಮ್ಮ ಇಂಡ್ಲವಾಡಿ ಪಂಚಾಯತಿ ಅಭಿವೃದ್ಧಿಗೆ ಅಧಿಕಾರಿ ಬಸವರಾಜ್ ಬೋಳವರ್ನಂತ ಇಲ್ಲಿ ಹಾಕಿದ್ದಾರೆ. ಅವರು ಒಂದು 3 ದಿವಸ ಅಲ್ಲಿ ಕೆಲಸ ಮಾಡ್ತಾರೆ, 2 ದಿವಸ ಇಲ್ಲಿ ಮಾಡ್ತಾರೆ. ಇನ್ನು ಮೀಟಿಂಗು, ಆ ಮೀಟಿಂಗು, ಈ ಮೀಟಿಂಗು ಅಂತ ಹೇಳ್ಕೊಳ್ತಾರೆ. ಇಂಥ ದೊಡ್ಡ ಪಂಚಾಯಿತಿಯಲ್ಲಿ ಕನಿಷ್ಠ 21 ವರ್ಷಕ್ಕೆ 25 ಕೋಟಿ ತೆರಿಗೆ ವಸೂಲಿ ಮಾಡೋಂಥ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಒಂದು ನಿಯಮ ಕೂಡ ತೋರಿಸ್ತಾ ಇದೆ. ಆದರೆ ಇಲ್ಲಿ 10 ಕೋಟಿ ವಸೂಲಿ ಮಾಡೋದೇ ಕಷ್ಟ ಆಗಿದೆ. ಯಾಕಂದರೆ ದಕ್ಷವಾದ ಅಧಿಕಾರಿ ಇಲ್ಲ, ದಕ್ಷವಾಗಿ ಕೆಲಸ ಮಾಡಬೇಕು, ಆಗ್ತಾ ಇಲ್ಲ. ದಯವಿಟ್ಟು ಇನ್ನೇನು ಒಂದು 4-5-6 ದಿವಸದಲ್ಲಿ CO ಸಾಹೇಬರು ಗಂಗಾಧವ್ರನ್ನ ಮರು ನೆರಳೂರು ಗ್ರಾಮ ಪಂಚಾಯತಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ಸುಮಾರು ಆನೆಕಲ್ಲಲ್ಲಿ ಮೊನ್ನೆ ಬುಧವಾರ, ಗುರುವಾರ, ಶುಕ್ರವಾರ ಗಂಟ ಗಂಗಾಧರ್ ಅವರು ಹೋಗಿ ಅವರ ಆದೇಶ ಪತ್ರಕ್ಕೆ ನಮ್ಮ ಮಂಜುನಾಥ್ ಸಾಹೇಬರು, ಯುವ ಸಾಹೇಬರು ಆದೇಶಕ್ಕೆ ಕಾಯ್ತಾಯಿದ್ರು. ನಾನು ಕೂಡ ಹೋಗಿ ಇಲ್ಲಿ ಕುಂಠಿತವಾಗಿದೆ, ಪಂಚಾಯತಿ ಅಧಿಕಾರಿಗಳು ನೀವು ಪ್ರಭಾರ ಹಾಕಿದ್ದೀರಿ, ದಯವಿಟ್ಟು ಮಾಡಿ ಕಳಿಸಿ ಅಂದರೆ ಈಗಲೇ ಇವತ್ತೇ ಕಳಿಸ್ತೀನಿ ಅಂತ ಹೇಳಿದವರು ಈಗ ಸೋಮವಾರ ಆಗಿದೆ. ಶನಿವಾರ ರಜೆ ಇತ್ತು, ಭಾನುವಾರ ರಜೆ ಇತ್ತು, ಈಗ ಸೋಮವಾರ ಆಗಿದೆ. ಬೆಳಗ್ಗೆ ನಾನು ಅವ್ರಿಗೆ ದೂರವಾಣಿ ಮುಖಾಂತರ ತಿಳಿಸಿದೆ, ಯಾರು ಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ನೆರಳೂರು ಪಂಚಾಯತಿಯಲ್ಲಿ ಅಂದರೆ ಯಾಕೆ ಬಂದಿಲ್ವ ಅಂದರೆ ಅವ್ರಿಗೆ ಆದೇಶ ಪತ್ರನೇ ಕೊಡಿಲ್ಲ ಇದುವರೆಗೂ ಗಂಗಾಧರ್ ಅವರಿಗೆ. ನಾವು ದೂರವಾಣಿಯಲ್ಲಿ ಕೇಳಿದ್ರೆ ಬರೀಲ್ವ, ನಾನು ಫೋನ್ ಮಾಡ್ತೀನಿ ತಡಿ ಅಂತ ಹೇಳಿದವರು ಇದುವರೆಗೂ ನಮಗೆ ಇನ್ನೂ ಉತ್ತರ ಹೇಳಲಿಲ್ಲ. ಈಗ 2 ಗಂಟೆಯಲ್ಲಿ ಪ್ರಭಾರ ಪಿಡಿವಾಗಿರೋರು 3 ಗಂಟೆಯಲ್ಲಿ ಬಂದಿದ್ದಾರೆ ಬಸವರಾಜ್ ಬೋಳೆಯವರು. ಸಾರ್ವಜನಿಕರು ಬಂದು ಡೈಲಿ ಜಗಳ ಮಾಡ್ತಾಯಿದ್ದಾರೆ. ಇಲ್ಲಿ ಕೆಲಸಗಳೂ ಆಗ್ತಾಯಿಲ್ಲ. ನಾವು ಕಾಮಗಾರಿಗಳು ಮಾಡೋಣ, ಈ ಪಂಚಾಯತಿಯಲ್ಲಿ ದೊಡ್ಡ ಪಂಚಾಯತಿ ಅಂದರೆ ಆ ಕಾಮಗಾರಿಗಳಿಗೆ ಒದಗಿಸಿ ದುಡ್ಡು ಕೊಡುವಂಥ ಶಕ್ತಿ ಕೂಡ ಕುಂಠಿತವಾಗಿದೆ. ದಯವಿಟ್ಟು ಇದನ್ನು ಮೇಲಾಧಿಕಾರಿಗಳು ಯಾರಾದರೂ ತಾವು ಈ TV ಚಾನಲ್ ಮುಖಾಂತರ ತಾವು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸ್ವಾಮಿ, ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ವಿಚಾರದಲ್ಲಿ ದಯವಿಟ್ಟು ಬೇಗ ಬೆಳಗ್ಗೆನೇ ಬಂದು ಗಂಗಾಧರ್ ಅವರು ಈ ನೆರಳೂರು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸಂಗೆ ಮಾಡಬೇಕು. CO ಸಾಹೇಬ್ರಿಗೂ, ಪಂಚಾಯತಿ ರಾಜ್ ಇಲಾಖೆಯವರು, ಆಯುಕ್ತರು ಇರಬಹುದು, ಯಾರಾದರೂ ನೋಡಿದ್ರೂ ಕೂಡ ಇದನ್ನು ಬೇಗ ಆಕ್ಷನ್ ತಗೊಂಡು ಬೆಳಗ್ಗೆನಿಗನೇ ಅವ್ರನ್ನ ಕಾರ್ಯನಿಯೋಜನೆ ಮಾಡಿ ಅಂತ ನಾವು ಮಾಧ್ಯಮದ ಮುಖೇನ ತಮಗೆ ನಿಲ್ಲಿಸ್ತಾ ಇದ್ದೀವಿ. ಮುಂದೆ ಈ ಥರ ತೊಂದರೆ ಆದರೆ ನಾವು ಈ ಪ್ರತಿಭಟನೆ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಅವಕಾಶ ಮಾಡಿದೆ. ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಬೆಳಗ್ಗೆನೇ, ನಾಳೆ ಮಂಗಳವಾರ ಬೆಳಗ್ಗೆನೇ ಗಂಗಾಧರ್ ಅವ್ರನ್ನ ಇಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡಬೇಕಂದು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.